ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಫೈನಲಿ ಒಳ ಮೀಸಲಾತಿ ಜಾರಿಗೆ ಕ್ಷಣಗಣನೆ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ತೆರೆಯನ್ನು ಕಾಣ್ತಾ ಇದೆ ಒಳ ಮೀಸಲಾತಿಯ ಪ್ರಕ್ರಿಯೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ. ಹೇಳಿದ್ವಿ ಅಲ್ಲಿ ಕೆಲವೊಂದಿಷ್ಟು ಶಾಸಕರಿರ್ಬೋದು, ಸಂಘದ ಅಧ್ಯಕ್ಷರು ಇರಬಹುದು, ಸಂಘಟನೆಗಳ ಒಂದು ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಆದಷ್ಟು ಬೇಗನೆ ಮುಗಿಸಿ ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಒತ್ತಡವನ್ನು ಹೇರಿದ್ರು. ಸೊ ಇದಕ್ಕೆ ಸ್ಪಂದಿಸಿರುವಂತಹ ನಾಗಮೋಹನ್ ದಾಸ್ ಅವರು ಕಳೆದ 27ನೇ ತಾರೀಕು ಅಂದರೆ ಶುಕ್ರವಾರ ದಿನ ಪತ್ರಿಕಾಗೋಷ್ಠಿಯಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ, ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಈ ಒಂದು ಸಮಿತಿಯ ವಿಸ್ತರಣೆ ಆಗುವುದಿಲ್ಲ, ದಿನಾಂಕವನ್ನು ನಾವು ಮುಂದೂಡುವುದಿಲ್ಲ, ಇದೇ ನಮ್ಮ ಫೈನಲ್ ಡಿಸಿಷನ್ ಆಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆದಿರುವಂತಹ ಪ್ರತಿಶತವನ್ನು ಶೇಕಡಾವಾರು ರಿಲೀಸ್ ಮಾಡಿದ್ದಾರೆ. ಅದರ PDF ಅನ್ನು ಕೂಡ ಈ ಲಿಂಕಲ್ಲಿ ನಾನು ಶೇರ್ ಮಾಡಿರ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ನೀಡಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಹಾಗಿದ್ರೆ ಈ ಒಳ ಮೀಸಲಾತಿ ಪ್ರಕ್ರಿಯೆ ಸಮೀಕ್ಷೆ ಮತ್ತು ವಿಸ್ತೀರ್ಣ ಆಗೋದಿಲ್ಲ ಅಂತಂದರೆ ಈ ಜೂನ್ನಲ್ಲಿ ಇದು ಖಂಡಿತ ಮುಗಿಯುತ್ತೆ. ಜುಲೈ ಮೊದಲನೇ ವಾರದಲ್ಲಿ ಅಂದರೆ 10ನೇ ತಾರೀಕಿನಲ್ಲಿ ಈ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಸರ್ಕಾರ ಈ ಎಲ್ಲ ಸಮೀಕ್ಷೆಗಳ ಆಧಾರವನ್ನು ಪರಿಶೀಲಿಸಿ ಸುಮಾರು 10ರಿಂದ 15 ದಿನಗಳ ಕಾಲ ತೆಗೆದುಕೊಂಡು ಅದನ್ನು ಆದೇಶ ಪತ್ರದಲ್ಲಿ, ರಾಜ್ಯ ಪತ್ರದಲ್ಲಿ ಬಿಡುಗಡೆ ಮಾಡುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಾಣ್ತಾ ಇದ್ದಾವೆ. ಯಾಕಂದರೆ ಎಲ್ಲ ಮೂಲಗಳಿಂದ ಒತ್ತಡವನ್ನು ಹೇರುವ ಪ್ರಯತ್ನ ನಡೀತಾ ಇದೆ. ಒಂದು ವೇಳೆ ಸರ್ಕಾರ ಏನಾದರೂ ಇದನ್ನು ಮತ್ತೆ ಅಲ್ಲಗಳಿದ್ರೆ ಅಥವಾ ಈ ಸಮೀಕ್ಷೆಯನ್ನು ತಿದ್ದುಪಡಿ ಮಾಡಿದ್ರೆ ಅಥವಾ ಮರು ಸಮೀಕ್ಷೆಗೆ ಮತ್ತೆ ಅವಕಾಶವನ್ನು ಕೊಟ್ಟರೆ ರಾಜ್ಯದ ಎಲ್ಲ ಉದ್ಯೋಗ ಆಕಾಂಕ್ಷಿಗಳ ದೊಡ್ಡ ಕ್ರಾಂತಿಯನ್ನು ಈ ಸರ್ಕಾರ ಅನುಭವಿಸಬೇಕಾಗತ್ತೆ. ಸೊ ಈ ಎಲ್ಲ ಗುಣಗಳನ್ನು ಸರ್ಕಾರ ಸೂಕ್ಷ್ಮವಾಗಿ ಪರಿಶೀಲಿಸಿ ಆದಷ್ಟು ಬೇಗ 15 ದಿನಗಳ ಒಳಗಾಗಿ ಒಳ ಮೀಸಲಾತಿ ಜಾರಿ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಕೈಗೊಳ್ಳುತ್ತೆ ಅಂತ ನಮಗೆ ಇದರ ಮೂಲಕ ಅನ್ನಿಸ್ತಾ ಇದೆ. ಸೊ ಹಾಗೇನಾದರೂ ಖಂಡಿತ ಆಗಿದ್ದೇ ಆದರೆ ಆಗಸ್ಟ್ ತಿಂಗಳಲ್ಲಿ ನಾವು ಎಲ್ಲ ನೇಮಕಾತಿಗಳಿಗೆ ಶೀಘ್ರ ಚಾಲನೆಯನ್ನು ನೋಡಬಹುದು. ಆರಂಭ ಆಗುವಂತಹ ಎಲ್ಲ ಮುನ್ಸೂಚನೆಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಸೊ ಇಲ್ಲಿಗೆ ಯಾರೂ ಭಯಪಡುವ ಅವಶ್ಯಕತೆ ಇರೋದಿಲ್ಲ. ಒಳ ಮೀಸಲಾತಿ ಜಾರಿ ಖಂಡಿತವಾಗಿಯೂ ಈ ತಿಂಗಳ ಕೊನೆಯ ಜೂನ್ 30ರಲ್ಲಿ ಖಂಡಿತ ಮುಗಿಯಲಿದೆ. ಜುಲೈ 10ನೇ ತಾರೀಕು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಸೊ ಈ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಾವು ಹಂಚ್ತಾ ಇದ್ದೇವೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ಎಲ್ಲ ವಿಡಿಯೋಗಳಿಗೆ ನಿಮಗೆ ನೋಟಿಫಿಕೇಷನ್ ಸಿಗಲಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.